ಏನಾರು ಆದ ತಕ್ಷಣ ಕೋರ್ ಕಮಿಟಿ ಕರೆದು ಬಿಡು ಅಂತ ಬ್ರೇಕ್ಗಿಂತ ಮುಂಚೆ ಹೇಳ್ತಾ ಇದ್ರಿ ನೀವು. ಅಜಿತ್ ನೋಡಿ, ಇದು ಅಂಥದ್ದೇ ಒಂದು ಕೋರ್ ಕಮಿಟಿ ಸಭೆಯ ಹಿಂದೆಲ್ಲ ಕೋರ್ ಕಮಿಟಿ ಸಭೆ ಒಂದು ತಿಂಗಳಿಗೆ ಒಂದು ಎಲ್ಲ ನಡೀತಾ ಇತ್ತು. ಈಗ ಕೋರ್ ಕಮಿಟಿ ಸಭೆಗಳು ಯಾವುದೋ ಒಂದು ವಿಷಯ ಫ್ಲೇರ್ ಅಪ್ ಆದಾಗ, ಹೈಕಮಾಂಡ್ ಹೇಳಿದಾಗ, RSS ಹೇಳಿದಾಗ ಕೋರ್ ಕಮಿಟಿ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಒಂದು ಪ್ರಶ್ನೆ ನೋಡಿ, MG ಮಹೇಶ್ವರನ್ನ ಉಚ್ಚಾಟನೆ ಮಾಡಬೇಕಾದ್ರೆ ನಿಮ್ಮ ಕೋರ್ ಕಮಿಟಿ ತೀರ್ಮಾನ ಇಲ್ಲ. ಆದರೆ ಸುಧಾಕರ್ಗೆ, SR ವಿಶ್ವನಾಥ್ಗೆ, ರೇಣುಕಾಚಾರ್ಯಗೆ ನೋಟಿಸ್ ಕೊಡೋ ತೀರ್ಮಾನಕ್ಕೆ ಕೋರ್ ಕಮಿಟಿ ಬೇಕಾ? ಒಂದು. ಎರಡನೇದು ಅಜಿತ್, ಈ ಯಾಕೆ ಕೋರ್ ಕಮಿಟಿ ನಡೀತು, ಯಾಕೆ ನೋಟಿಸ್ ನೀಡಲಾಗ್ತಿದೆ ಅನ್ನೋದಕ್ಕೆ RSS ಸಭೆಗೆ ಹೋಗಬೇಕು. ಕೇಶವ್ ಕೃಪಾದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ RSSನ ಸರಸಹಕಾರ್ಯವಾಹ ಮುಕುಂದ್ರ ಎದುರುಗಡೆ ಒಂದು 17 ಜನ ಸೇರಿದರು. ಸೇರಿದಾಗ ವಿಸ್ತೃತ ಚರ್ಚೆ ನಡೀತು. ಅಡ್ಡ ಮತದಾನದ ಬಗ್ಗೆ ಕೂಡ ಅಲ್ಲಿ ಚರ್ಚೆ ನಡೀತು. ಕೋರ್ ಕಮಿಟಿಗಳನ್ನು ನಿರಂತರವಾಗಿ ನಡೆಸಲಾಗ್ತಾ ಇಲ್ಲ ಅಂತ ಹೇಳಿದಾಗ ಕೋರ್ ಕಮಿಟಿ ಕರಿತೀನಿ ಅಂತ ವಿಜೇಂದ್ರ ಹೇಳಿದರು. ಆ ಪ್ರಕಾರವಾಗಿ ಕೋರ್ ಕಮಿಟಿ ಸಭೆ ಅಲ್ಲಿ ರಾಜ್ಯಾಧ್ಯಕ್ಷರು ಮುಂದುವರಿತಾರೋ ಇಲ್ವೋ ಅನ್ನೋದರ ಬಗ್ಗೆ ಸ್ವತಃ ವಿಜೇಂದ್ರರೇ ಕೇಳಿದ್ದಾರೆ, ಸಂಘ ಇದನ್ನು ಕ್ಲಾರಿಟಿ ಕೊಡಲಿ ಅಂತ. ಎಲ್ಲಿ? ಸಂಘದ ಸಭೆಯಲ್ಲಿ. ಆಗ ಮುಕುಂದ್ರ ಅವರು ಹೇಳಿದ್ರು, ಇಲ್ಲ ನಮಗೂ ಮತ್ತು ಪಾರ್ಟಿಯ ಸ್ಥಾನಮಾನದ ಬಗ್ಗೆ ನಮ್ದೇನಿಲ್ಲ, ಬಟ್ ಸೈದ್ಧಾಂತಿಕ ಬದ್ಧತೆ ಇರಬೇಕು ಮತ್ತು ನೀವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ RSS ಆಶಿಸುತ್ತೆ ಅಂತ ಮುಕುಂದ್ರ ಹೇಳಿ ಕಳಿಸಿದ್ದಾರೆ. ಹಾಗಾಗಿ ಕೋರ್ ಕಮಿಟಿ ಸಭೆಯನ್ನು ನಡೆಸಲಾಯಿತು. ಅಜಿತ್, ಒಂದು ಅರ್ಥ ಆಗದೇ ಇರುವ ವಿಷಯ ಅಂದರೆ BJPಯ ಆಂತರಿಕವಾಗಿರ್ತಕ್ಕಂಥ ವಿಚಾರ, ನೋಟಿಸ್ ಯಾವಾಗ ಕೊಡ್ತಾರ್ರಿ? ಇವತ್ತು ಮಾತಾಡಿದರೆ ಸಂಜೆ ನೋಟಿಸ್ ಕೊಟ್ಟು ಮಾತುಕತೆ ಕರೀತಾರೆ. ಹೌದು. ನೀವು ಎಲ್ಲ ಮುಗಿದ ಮೇಲೆ ಅವರೇ SR ವಿಶ್ವನಾಥ್ ಹೇಳಿದ್ರು, ಸುಧಾಕರ್ಗೂ ನನಗೂ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲ ಬಗೆಹರಿಸ್ಕೊಂಡ್ಬಿಟ್ಟಿದ್ದು. ಅದಾದ್ಮೇಲೆ ನೋಟಿಸ್ ಕೊಟ್ಟು ಉಪಯೋಗ ಏನು? ಕರೆಕ್ಟ್. ಒಂದನೇ ಭಾಗ. ಎರಡನೇ ಭಾಗ, ಈ ರೀತಿ ನಾಯಕರು ಜಾತಿ ಇಟ್ಕೊಂಡು ನೋಡಿ, ಜಾತಿ ಅವತ್ತು ರಾಜಕಾರಣದಲ್ಲಿ ಹಿಂಗಿದ್ದಂಗೆ, ಅದು ಹಿಂಗೆ ಅಡುಗೆಗೆ ಹಿಂಗೆ ಬಳಸ್ತಾರಲ್ವ, ಸ್ವಲ್ಪ ಹಾಕಿದರೆ ಟೇಸ್ಟಿ ಇರುತ್ತೆ, ಜಾಸ್ತಿ ಹಾಕಿದರೆ ಅಡುಗೆ ಕೆಟ್ಟೋಗುತ್ತೆ. ಈ ರೀತಿ ಜಾತಿಯ ಹೆಸರಿಟ್ಕೊಂಡು ಕೆಂಪೇಗೌಡರ ಉತ್ಸವದ ಸಂದರ್ಭದಲ್ಲಿ ಇಬ್ಬರು ನಾಯಕರು ಕಚ್ಚಾಡಿರೋದು, ಅದಕ್ಕೆ ಸದಾನಂದ ಗೌಡರು SR ವಿಶ್ವನಾಥ್ಗೆ ಉತ್ತರ ಕೊಟ್ಟಿರೋದು ಏನು ಸಂದೇಶವನ್ನು ಕೊಡುತ್ತೆ? ನೀವು ಕೋರ್ ಕಮಿಟಿ ಸಭೆ ನಡೆಸಿದ ತಕ್ಷಣ ಎಲ್ಲವೂ ಸರಿ ಆಗಲ್ಲ ಅಲ್ವಾ? ಕರೆಕ್ಟ್. ಮತ್ತು SIR ಪ್ರಕ್ರಿಯೆ ಯಾವಾಗ ಕೋರ್ ಕಮಿಟಿ ಸಭೆ ಯಾವಾಗ ಜಿಲ್ಲೆಗೆ ಜನರನ್ನು ಜೋಡಿಸ್ತಾ ಇದ್ದೀರಿ? ಅಲ್ಲಿ ಮುಖ್ಯಮಂತ್ರಿ ಆಗುವ ಮುನ್ನವೇ DK ಶಿವಕುಮಾರ್ ಎಲ್ಲ ತಯಾರಿ ಮಾಡಿಟ್ಟಿದ್ದಾರೆ. ನೀವು ಕೋರ್ ಕಮಿಟಿ ಸಭೆ ಆದಮೇಲೆ 2 ಜಿಲ್ಲೆಗೆ ಒಬ್ಬರು, 3 ಜಿಲ್ಲೆಗೆ ಒಬ್ಬರು ಅಂತಕ್ಕಂಥದ್ದನ್ನು ಹೇಳ್ತಿದ್ರಿ. ನನಗನ್ಸುತ್ತೆ ರಾಜ್ಯ BJPಯ ಸಮಸ್ಯೆಗಳು ಕೋರ್ ಕಮಿಟಿ ಸಭೆಯಲ್ಲಿ ಬಗೆಹರಿಯುವಂಥ ಸಮಸ್ಯೆ ಅಲ್ಲ. ಇವು ಮತ್ತೆ ಹೆಂಗೆ ಬಗೆಹರಿತವೆ? ಇವು ಹೈಕಮಾಂಡ್ ಬಗೆಹರಿಸಬೇಕಾಗಿರ್ತಕ್ಕಂಥ ವಿಷಯಗಳು. ಹೈಕಮಾಂಡ್ ಯಾರನ್ನು ನೇಮಿಸುತ್ತೋ ಅವ್ರಿಗೆ 2 ವರ್ಷದ ಒಂದು ಕಂಟಿನ್ಯೂಟಿ ಅವಧಿಯನ್ನು ಕೊಟ್ಟು, ನಾವು ಯಾರ ಮಾತನ್ನು ಕೇಳಲ್ಲಪ್ಪ, ದೀಸ್ 2 or 3 ಪೀಪಲ್ ವಿಲ್ ಹ್ಯಾಂಡಲ್ ದ ಪಾರ್ಟಿ ನೆಕ್ಸ್ಟ್ 2 years ಅಂತಕ್ಕಂಥದ್ದನ್ನು ಹೇಳದ ಹೊರತು ಕೋರ್ ಕಮಿಟಿಯ ಪುನಾರಚನೆ ಯಾಕೆ ಆಗ್ತಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರನೇ ಇಲ್ಲ. ಯಾರು ಪಾರ್ಟಿಯಲ್ಲಿ ಆ್ಯಕ್ಟಿವ್ ಇದ್ದಾರೋ ಅವ್ರು ಕೋರ್ ಕಮಿಟಿಯಲ್ಲೇ ಇಲ್ಲ. ನೀವು ಕೋರ್ ಕಮಿಟಿ ಸಭೆಗಳನ್ನು ನಡೆಸಿ ಎಂತ ಮಾಡ್ತೀರ? ಅವಾಗ ಯಾವ ಸಮಸ್ಯೆಗೆ ಉತ್ತರವನ್ನು ಕಂಡು ಹಿಡಿಲಿಕ್ಕಾಗತ್ತೆ? ಈಗ ಸದಾನಂದ ಗೌಡರ ಆಡಿಯೋ ಬಗ್ಗೆ ಮಾಡೋದಿದ್ರೆ ಮೊದಲೇ ಹೇಳಬೇಕಲ್ವ ಸದಾನಂದ ಗೌಡರಿಗೆ. ಕರೆಕ್ಟ್. ಅಜೆಂಡಾ ಏನು? ಈಗ ಕೋರ್ ಕಮಿಟಿಯಲ್ಲಿ ಯಾಕೆ ಅಡ್ಡ ಮತದಾನದ ಚರ್ಚೆ ನಡೆಯಲ್ಲ? ಗೊತ್ತಿದೆ, ಅಡ್ಡ ಮತದಾನದ ಚರ್ಚೆ ನಡೆದ್ರೆ ಶರಂಪರ ಜಗಳ ಆಗತ್ತಾ ಕೋರ್ ಕಮಿಟಿಯಲ್ಲಿ? ನಿಮ್ಮದು ಜವಾಬ್ದಾರಿನೋ ನಮ್ಮದು ಜವಾಬ್ದಾರಿನೋ ಅಂತ ಜಗಳ ಆಗುತ್ತೆ. ಹಂಗಾಗಿ ಅದನ್ನು ಅಜೆಂಡಾದಲ್ಲೇ ತಗೊಳ್ಳಿಲ್ಲ. ನನಗನ್ಸುತ್ತೆ ಇದು ರಾಜ್ಯದ ಜಗಳ ಏನಿದೆ ಅಲ್ಲ, ರಾಜ್ಯದ ನಾಯಕರ ಜಗಳ, ಅಥವಾ ನೀವು ಅದನ್ನೇನಂತ ಕರಿತೀರಿ, ಇನ್ಆಕ್ಟಿವ್ನೆಸ್ ಇದೆ ಅಲ್ವಾ, ಇದಕ್ಕೆ ಸರಿಯಾದ ಪರಿಹಾರ ಕೊಡುವಲ್ಲವರು ಒಬ್ಬರೇ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ನನಗೇನು ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಏನೋ ಮಾಡಲಿಕ್ಕೆ ಆಗತ್ತೆ ಅಂತ ಅನ್ನಿಸ್ತಾ ಇಲ್ಲ. ಅಮಿತ್ ಶಾ ಇದಕ್ಕೆ ಸಮಯ ಕೊಟ್ಟು ಸರಿಯಾದ ವ್ಯಕ್ತಿಗಳನ್ನು ರಾಜ್ಯದ 28ರ ಚುನಾವಣೆಗೆ ಜೋಡಿಸದ ಹೊರತು ಇನ್ನೂ ಕೋರ್ ಕಮಿಟಿ ಸಭೆಗಳು ನಡೀತವೆ, ಇನ್ನಷ್ಟು ಜಗಳಗಳೇ ನಡೀತವೆ, TV ಕ್ಯಾಮ್ರಾಗಳ ಎದುರುಗಡೆ ಜಗಳ ನಡೀತವೆ, ಇದು ನಡೀತಾ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯ ಪರಿಹಾರ ರಾಜ್ಯದ ಕೋರ್ ಕಮಿಟಿಯಲ್ಲಿ ರಾಜ್ಯದ ನಾಯಕರ ಅಪ್ಸಾತಿ ಮಾತುಗಳಲ್ಲಿ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಅದರಲ್ಲಿ 108 ಸಮಸ್ಯೆಗಳಿವೆ. ಅದು ಬರೀ ಇವತ್ತು BJP ಅಷ್ಟು ಬಣಗಳಿಗೆ ಸಮ್ಮತವಾಗುವಂಥ ಒಬ್ಬ ನಾಯಕರು ಯಾರು ಇದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ನೋಡಿ ಅಜಿತ್, ಸಮ್ಮತಿಯಾಗಬಲ್ಲ ನಾಯಕನನ್ನು ತಂದಾಗಲ್ಲ.
ಒಬ್ಬ ಯಾವುದಾದ್ರೂ ನಾಯಕನನ್ನು ತಂದು ಕೂರಿಸಿ ಆತನಿಗೆ ಒಂದು ಗಟ್ಟಿತನದ ಬೆಂಬಲವನ್ನು ಕೊಟ್ಟು ನೀನು ಎಲ್ಲರನ್ನೂ ತೆಗೆದುಕೊಂಡು ಹೋಗಬೇಕಪ್ಪ ಅಂತ ಹೇಳಿದಾಗಲೇ ಆತ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ನೀವು ಯಾರನ್ನಾದರೂ ಕೂರಿಸಿ ಇನ್ನೊಂದು ಬಣವನ್ನು ಎತ್ತಿ ಕಟ್ಟಿ ಹೋಗ್ರಿ ಎಲ್ಲರ ಜೊತೆಗೆ ಅಂದರೆ ಅವರು ಹೋಗಲ್ಲ ಜೊತೆಗೆ. ಈಗ ರಾಜ್ಯದ ಬರೀ ಜಗಳ ಅಲ್ಲ, ಇಲ್ಲಿ ಯಾರು ಸೊಲ್ಯೂಷನ್ ಅಂತ ಬಂದರೋ ಅವರು ಪ್ರಾಬ್ಲಮ್ ಆಗ್ತಾರೆ. ಸೈದ್ಧಾಂತಿಕ ಸ್ಪಷ್ಟತೆಯ ಬಗ್ಗೆ ಪ್ರಶ್ನೆಗಳಿವೆ, ಸೈದ್ಧಾಂತಿಕ ಬದ್ಧತೆಯ ಬಗ್ಗೆ ಪ್ರಶ್ನೆಗಳಿವೆ. ನಿಶ್ಚಿತವಾಗಿ ಪ್ರತಿಯೊಬ್ಬ ನಾಯಕನ ಬಗ್ಗೆ ರಿಸರ್ವೇಷನ್ಸ್ಗಳಿವೆ. ಹಿಂದೇನಾಗ್ತಿತ್ತು ಅಜಿತ್? ಯಡಿಯೂರಪ್ಪ, ಅನಂತಕುಮಾರ್ ಇರ್ತಿದ್ರು, ಇನ್ನೊಬ್ಬರು BL ಸಂತೋಷ್ ಇರ್ತಿದ್ರು. ಎಲ್ಲ ಬಣಗಳನ್ನು ತೆಗೆದುಕೊಂಡು ಒಟ್ಟಿಗೆ ಹೋಗ್ಬಿಡ್ತಿದ್ರು ಏನೋ. ಯಾವಾಗ ಅಧಿಕಾರಕ್ಕೋಸ್ಕರ, ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಜಗಳ ಆಗ್ತಿತ್ತು. ಉಳಿದಂತೆ ಒಟ್ಟಿಗಾದರೂ ನಡೀತಿತ್ತು. ಇವತ್ತು ಒಟ್ಟಿಗೂ ನಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗೊಂದಲಗಳಿವೆ, ಒಂದು ರೀತಿಯಾಗಿರ್ತಕ್ಕಂಥ ಒಳಜಗಳಗಳಿವೆ. ಈಗ ನೋಡಿ, ನೀವು ಪಕ್ಷ ಹೇಗೆ ನಡೆಸ್ತಿರೋ ಬಿಟ್ಟಿರೋ ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ವಿರೋಧ ಪಕ್ಷವಾದರೂ ಒಂದು ಸ್ಟ್ರಾಂಗ್ ಅದಲ್ಲ ಇರೋದು. ಈಗ ದೇವೇಗೌಡರು ಇದ್ರಿ, ವಿರೋಧ ಪಕ್ಷದ ನಾಯಕರಾಗಿದ್ದರು. ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಹೆಂಗೆ ಕೆಲಸ ಮಾಡ್ತಿತ್ತು? ಒಂದು ಗತ್ತಿತ್ತು, ಪೊಲಿಟಿಕಲ್ ಗತ್ತಿತ್ತು, ವಿಷಯದ ಬಗ್ಗೆ ಅರಿವಿತ್ತು. ಯಾವುದೇ ವಿಷಯವನ್ನು ಚಿಟಿಕೆ ಹೊಡೆಯೋದ್ರಲ್ಲಿ 1 ಗಂಟೆ ಭಾಷಣ ಮಾಡಬಲ್ಲ ಸಾಮರ್ಥ್ಯ ಇತ್ತು. ಅಧಿಕಾರಿಗಳ ಮೇಲೆ ಹಿಡಿತಾ ಇತ್ತು. ಇವತ್ತು ಅಧಿಕಾರಿಗಳ ಮೇಲೆ ಹಿಡಿತಾ ಇದೆ, ಎಲ್ಲ ಇದೆ. ಆದರೆ ಒಂದು ವಿರೋಧ ಪಕ್ಷವಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಚಾಕಚಾಕ್ಯತೆ ಇಲ್ಲ. ಹಾಗಾಗಿ ಕಾರ್ಯಕರ್ತರೇ ಮಾತಾಡ್ತಾರೆ, ಇಲ್ಲ ಬಿಡ್ರಿ ನಮ್ಮ ಪಕ್ಷದ ನಾಯಕರೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ. ಅದರಿಂದ ಹೊರಗೆ ಬರಬೇಕು. ಇದು ಈಗ ಮಾಧ್ಯಮಗಳು ಟೀಕೆ ಮಾಡ್ತವೆ, ಜನ ಮಾತಾಡ್ತಾರೆ ಅಲ್ಲ. ನೀವು ಅದರಿಂದ ಹೊರಗಡೆ ಬರಲಿಕ್ಕೆ ಏನು ಪ್ರಯತ್ನ ಮಾಡ್ತಿದ್ದೀರಿ ಅನ್ನುವ ಪ್ರಶ್ನೆಗೆ ಕರ್ನಾಟಕದ BJP ನಾಯಕರ ಬಳಿ ಉತ್ತರ ಇಲ್ಲ. ಯಾರ್ಯಾರು ಈ ಇಡೀ ಅಧಿಕಾರದ ಫಲಾನುಭವಿಗಳಿದ್ದಾರೆ ಅವರು ಪಾರ್ಟಿಗೆ ವಿರೋಧ ಪಕ್ಷಕ್ಕೆ ಬಂದ ಮೇಲೆ ಏನು ಕೊಡುಗೆಯನ್ನು ಕೊಟ್ಟರು? ಸರ್ಕಾರ ಇದ್ದಾಗ ಫಲಾನುಭವಿಗಳಿದ್ದವರು ವಿರೋಧ ಪಕ್ಷದಲ್ಲಿದ್ದಾಗ ಬಂದು ಏನು ಕೊಟ್ಟರು? ಸಿ, ಎವ್ರಿ ಆರ್ಗನೈಸೇಷನ್ ಹ್ಯಾಸ್ ಟು ಗೋ ಥ್ರೂ ಸಮ್ ಕೈಂಡ್ ಆಫ್ ಆಡಿಟ್. Yes. It is not only a financial audit. Right. It is a human resource audit is also necessary. Correct. ನನಗನ್ಸುತ್ತೆ ಕರ್ನಾಟಕದ BJPಯಲ್ಲಿ ಆ ಆಡಿಟ್ ಇಲ್ಲ. ಹಾಗಾಗಿ ಪ್ರತಿಯೊಂದು ಬಾರಿ ಹೋಗಿ, ಈಗ ಅಮಿತ್ ಶಾ ಹೇಳಿದ್ರಲ್ವಾ, ಜಗಳ, ಈ ಕರ್ನಾಟಕದ ಜಗಳ ನಡೀತಾ ಇತ್ತಲ್ಲ ಅಜಿ, ಯಾವುದು ಪಾದಯಾತ್ರೆಗೆ ಸಂಬಂಧಪಟ್ಟಂತೆ. ಅಮಿತ್ ಶಾ ವಾಸ್ ವೆರಿ ಮಚ್ ಅಪ್ಸೆಟ್. ಅವ್ರು ಹೇಳಿದ್ರಂತೆ ಈ ಪಾದಯಾತ್ರೆಗೆ ಕುಮಾರಸ್ವಾಮಿ ಬರ್ತಾರೋ ಇಲ್ವೋ ಅನ್ನೋದನ್ನು ನಾವೇ ಹ್ಯಾಂಡಲ್ ಮಾಡ್ಬೇಕಾ, ನೀವೇನು ಮಾಡ್ತಿದ್ದೀರಿ ಅಂತ ಕೇಳಿದ್ರು. ಎಸ್, ಸಿದ್ದೇಶ್ವರ ವಿಷಯ, ಒಂದು ಜಿಲ್ಲೆಯ ಒಂದು ಲೋಕಸಭಾ ಕ್ಷೇತ್ರದ ವಿಷಯವನ್ನು ನಾನೇ ಹ್ಯಾಂಡಲ್ ಮಾಡಬೇಕಾದ್ರೆ ಮತ್ತು ನೀವೆಲ್ಲ ಪಾರ್ಟಿಯಲ್ಲಿ ಏನು ಮಾಡ್ತಿದ್ದೀರಿ ಅಂತ ರಾಜ್ಯದ ನಾಯಕರನ್ನು ಅವ್ರು ಕೇಳಿದರು. ಹಾಗಾಗಿ ನನಗನ್ಸುತ್ತೆ ಅಜಿತ್, ಅನ್ಲೆಸ್ ಆ್ಯಂಡ್ ಅಂಟಿಲ್ ಒಂದು ಜಗಳ, ಇನ್ನೊಂದು ಕ್ಲಾರಿಟಿ, ಇನ್ನೊಂದು ಲೀಡರ್ಶಿಪ್, ಇನ್ನೊಂದು ಇಲ್ಲಪ್ಪ ನಾವು DK ನೋಡಿ ಏನಾಯ್ತು 23ರಲ್ಲಿ ಯಾಕೆ ಕಾಂಗ್ರೆಸ್ಸಿಗೆ ಅಧಿಕಾರ ಬಂತ ಹೇಳಿ? ಅವರು ಕಾಂಗ್ರೆಸ್ಸಿಗರಿಗೆ ಅನಿಸ್ಬಿಟ್ಟಿತ್ತು 18ರಿಂದ 19ರಲ್ಲಿ ನಮ್ಮ ಅಧಿಕಾರ ಹೋಯಿತು, 23ರವರೆಗೆ ಅಧಿಕಾರ ಇರಲಿಲ್ಲ. ಕಾಂಗ್ರೆಸ್ಸನ್ನು ಬೆಂಬಲಿಸುವ ಜಾತಿಗಳಿಗೂ ಅನ್ನಿಸ್ತು, ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಅನ್ನಿಸ್ತು, ನಾಯಕರಿಗೂ ಅನ್ನಿಸ್ತು, 136 ಸೀಟ್ಗಳು ಬಂದವು. ಇವತ್ತು ಕಾರ್ಯಕರ್ತರಿಗೂ BJPಯ ಲೀಡರ್ಸಿಗೂ ಡಿಸ್ಕನೆಕ್ಟ್ ಇದೆ. ಎಸ್, ಒಂದು ಸೈದ್ಧಾಂತಿಕ ಲೀಡರ್ಶಿಪ್ ಇದೆ, ಇನ್ನೊಂದು ಜಾತಿಯ ಲೀಡರ್ಶಿಪ್ ರಾಜ್ಯದ BJP ಬಳಿ ಇದೆ. ಅದನ್ನು ಕನೆಕ್ಟ್ ಮಾಡಬೇಕಲ್ವಾ? ಅದು ನನಗನ್ಸುತ್ತೆ ಕೋರ್ ಕಮಿಟಿ ಸಭೆ ನಡೆದ್ಬಿಟ್ರೆ ಅದು ಕನೆಕ್ಟ್ ಆಗಲ್ಲ. ಬಿಕಾಸ್ ಕೋರ್ ಕಮಿಟಿಯಲ್ಲಿ ಹಿಂದಿನಂತೆ ಘಟಾನುಘಟಿಗಳಿಲ್ಲ, ನಾಮಿನೇಟೆಡ್ ಜನ ಇದ್ದಾರೆ. ಹೀಗಿರುವಾಗ ಹೈಕಮಾಂಡ್ನಲ್ಲಿ ಅದು ಕೂಡ ಅಮಿತ್ ಶಾ ಅವರು ಬಂದು ಕುಳಿತುಕೊಂಡು ಇಡೀ ಒಂದಿನ ಟೈಮ್ ಕೊಟ್ಟರೆ ಕರ್ನಾಟಕದ BJP ಸ್ವಲ್ಪ ಗಾಡಿ ಪಟ್ರಿ ಮೇಲೆ ಬರುತ್ತೆ. ಓಡುತ್ತೋ ಇಲ್ಲೋ ನಾನು ಈಗಲೇ ಹೇಳಲಾರೆ, ಬಟ್ ಅದನ್ನು ವಾಪಸ್ ಹಳಿ ಮೇಲಾದರೂ ತರಲಿಕ್ಕೆ ಅಮಿತ್ ಶಾ ಟೈಮ್ ಕೊಟ್ಟರೆ ಸಾಧ್ಯ ಆಗುತ್ತೆ ಅನ್ಸುತ್ತೆ ನನಗೆ. ಸದ್ಯಕ್ಕೆ ಅದರ ಲಕ್ಷಣವು ಕಾಣಿಸ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.